ಮನೆಯಂಗಳಕ್ಕೆ ಬೆಂಗಳೂರು ಖಾತೆಯ ಖ್ಯಾತೆ. ಪೂರ್ಣ ಪ್ರಮಾಣದ ಬೆಂಗಳೂರು ಸಿಗುತ್ತಾ? ರಾಜಧಾನಿ ಸಮರ ಗೆಲ್ತಾರ ಕೃಷ್ಣ ಬೈರೇಗೌಡ? ಖಾತೆ ಬಿಕ್ಕಟ್ಟು. ಇನ್ನು ಉಳಿದಿರುವಂತದ್ದು 2 ವರ್ಷ ಒಂಥರ ಯುದ್ಧ ಕಾಲ ಇದ್ದಂತೆ. ಯಾಕೆಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, GBA ಎಲೆಕ್ಷನ್, ಅದರ ಜೊತೆಗೆ ನೆಕ್ಸ್ಟ್ MLA ಎಲೆಕ್ಷನ್, ಇದಕ್ಕೆ ರೆಡಿ ಆಗ್ಬೇಕಾದಂತವ್ರು ನಮಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಅಂತ, ಮತ್ತೆ ಕೆಲವರು ನಮಗೆ ಸಚಿವ ಸ್ಥಾನ ಬೇಕು ಅಂತ. ಅದು 18ನೇ ತಾರೀಕು ಎಲೆಕ್ಷನ್ ಆದ ಮೇಲೆ 20 ಸ್ಥಾನಕ್ಕೆ ಒಂದು 50ಕ್ಕೂ ಹೆಚ್ಚು ಜನ ಶಾಸಕರು ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನನೂ ಕೂಡ ಕೈ ತಪ್ಪಿತು ಅಂತ ಅಸಮಾಧಾನ. ಬೆಂಗಳೂರು ಅಭಿವೃದ್ಧಿ ಖಾತೆ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಮಾಡಿದಂತ ಹೈಡ್ರಾಮವನ್ನ ನೋಡಿದ್ರಿ. ಅದಾದ ಎಲ್ಲರೂ ಬಂದು ಸಮಾಧಾನ ಮಾಡಿದ್ಮೇಲೆ ಓಕೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ನಂಗೆ BDA ಇಲ್ಲ, BMRD ಇಲ್ಲ ಅಂತ ಅಸಮಾಧಾನ. ಯಾರ್ದು? ಕೃಷ್ಣ ಬೈರೇಗೌಡರದು. ಇವರ ಅಸಮಾಧಾನ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾ ಡೀಸೆಂಟ್, ಡೆಡಿಕೇಟೆಡ್ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಕೊಡುವಂಥದ್ದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಖಾತೆಗಳನ್ನು, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಅವರ ಅಸಮಾಧಾನ ಈಗ ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ದೆಹಲಿಗೆ ತೆರಳಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡರು. ಬೆಂಗಳೂರಿಗೆ ಆಗಮಿಸಿರುವಂತದ್ದು ರಾಹುಲ್ ಗಾಂಧಿ. ಅರ್ಧ ಖಾತೆ ಬೇಡ ನಂಗೆ, ಅರ್ಧ ಖಾತೆ ಅಂದ್ರೆ ಎಕ್ಸೆಪ್ಟ್ BDA BMRD ಇಡ್ಲಾಗಿದೆ, ಇದಕ್ಕೆ ಅರ್ಧ ಖಾತೆ ಬೇಡ, ಪೂರ್ಣ ಖಾತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ವರಿಷ್ಠರ ಭೇಟಿಗೆ ಮುಂದಾಗಿರುವಂತದ್ದು ಕೃಷ್ಣ ಬೈರೇಗೌಡರು. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ವರಿಷ್ಠರ ಜೊತೆಗೆ ಸಮಾಲೋಚನೆಗೆ ಸರ್ಕಸ್ ಮಾಡಲಾಗ್ತದೆ. ಕೊಟ್ರೆ ಪೂರ್ಣ ಖಾತೆ ಕೊಟ್ಬಿಡಿ, ಇಲ್ಲ ಅಂದ್ರೆ ಏನು ವರ್ಕ್ ಮಾಡೋಕ್ಕಾಗಲ್ಲ ಸರ್, ನೀವು ಹೇಳ್ದಂಗೆ ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಅನ್ನುವಂಥ ರೀತಿಯಲ್ಲಿ ಉತ್ತರ ಕೊಟ್ಟು ಬರ್ಲಿಕ್ಕೆ ಹೋಗಿದ್ದಾರೆ ಅಂತ. ಹಿಂದಿನ ಕಂದಾಯ ಖಾತೆಯನ್ನೇ ಕೊಡ್ಲಿಕ್ಕೆ ಮನವಿಯನ್ನು ಮಾಡಲಾಗಿದೆ. BDA BMRDA ಸೇರಿಸಲಿಕ್ಕೆ ಒತ್ತಾಯ. ಸಿದ್ದರಾಮಯ್ಯ ಬಳಿನೂ ಕೂಡ ಹೇಳ್ಕೊಂಡಿದ್ದಾರೆ, ಸಾರ್ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ. ಸಮಸ್ಯೆ ಕೇಳಿಸ್ಕೊಂಡ್ರು ಸಿದ್ದರಾಮಯ್ಯನವ್ರು ಸೈಲೆಂಟ್ ಆಗ. ಏರ್ಪೋರ್ಟ್ನಲ್ಲಿ ರಾಹುಲ್ಗೆ ಕಾಯ್ತಾ ಇದ್ದಾರೆ. ಮತ್ತೊಂದ್ ಕಡೆ ಮುನಿಯಪ್ಪನವ್ರು ಏರ್ಪೋರ್ಟ್ನಲ್ಲಿ ಕಾಯ್ತಾ ಇದ್ದಾರೆ. DCM ಸ್ಥಾನ ಒಳ್ಳೆ ಖಾತೆ ಕೊಡ್ಸಿ ಅಂತ ಮತ್ತೊಮ್ಮೆ ಪ್ರೆಷರ್ ಹಾಕ್ಲಿಕ್ಕೆ. ನಾನು ಸಮಾಧಾನ ಆಗಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಈಗ ರಾಹುಲ್ ಗಾಂಧಿ ಅವ್ರಿಗೋಸ್ಕರ ಏರ್ಪೋರ್ಟ್ ಅಲ್ಲಿ ಟೈಮ್ ಸಿಗುತ್ತಲ್ಲ, ಅಲ್ಲೋಗಿ ಮಾತುಕತೆ ಮಾಡ್ಬಿಡೋಣ, ಅವಾಗ ಜಾಸ್ತಿ ಜನ ಇರಲ್ಲ, ನನ್ನ ಬೇಡಿಕೆ ಇಟ್ಬಿಡೋಣ ಅಂತ ಮುನಿಯಪ್ಪ ಅವ್ರ ಲೆಕ್ಕಾಚಾರ. ಇನ್ನು CM ಸ್ಥಾನ 3 ಬಾರಿ ಮಿಸ್ ಆಯ್ತು ಅಂತ ನಿನ್ನೆ ಪರಮೇಶ್ವರ್ ಕಣ್ಣೀರನ್ನ ಹಾಕಿದ್ದಾರೆ. ನೋಡಿ. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಮನೆ ಬರೋನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡಬಹುದಿತ್ತು. ಇನ್ನು ಖಾತೆ ಬದಲಾವಣೆ ಬಗ್ಗೆ ಮನವಿ ಮಾಡಿದ್ದೇವೆ. ರಾಹುಲ್ ಗಾಂಧಿ ಅವರಿಗೆ ಮನವಿ ಸಲ್ಲಿಸಿದ್ದೇನೆ. ಏರ್ಪೋರ್ಟ್ನಲ್ಲಿ ಸಚಿವ ಮುನಿಯಪ್ಪ ಸ್ಟೇಟ್ಮೆಂಟ್. ಖಾತೆ ಬದಲಾವಣೆ ಬಗ್ಗೆ ಮನವಿಯನ್ನ ಮಾಡಿದ್ದೇನೆ. ಇನ್ನು ಮನವಿ ಮಾಡ್ತಾನೇ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇನೆ ಅಂದ್ರೆ ಮುನಿಯಪ್ಪ ಅವರು ಇನ್ನೂ ನಿರೀಕ್ಷೆಯಲ್ಲಿದ್ದಾರೆ. ಆಹಾರ ಖಾತೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬೇರೆ ಖಾತೆ ಬೇಕು ಅಂತ. ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ತೇನೆ. ಇಲ್ಲಿ ನೋಡಿ, ಹೈಕಮಾಂಡ್ ಹೇಳ್ದಂತೆ ನಡೆದುಕೊಳ್ತೀನಿ ಅನ್ನೋದು, ಮತ್ತೊಂದ್ ಕಡೆ ನಂಗೆ ಆ ಖಾತೆ ಬೇಕು ಅನ್ನೋದು. ಹೈಕಮಾಂಡ್ ಹೇಳಿದ ಮೇಲೆ ಅಲ್ವಾ ಇವ್ರಿಗೆ ಈ ಖಾತೆ ಕೊಟ್ಟಿರೋದು. ಆದ್ರೆ ಅವ್ರು ಆ ಖಾತೆ ಕೊಟ್ಟಿದ್ದಾರೆ ಅಂತ ನಡ್ಕೊಳ್ಬೇಕಾಗಿತ್ತು, ಆಗ್ತಾ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಇದ್ದಂತೆ. ಆಹಾರ ಸಚಿವ KH ಮುನಿಯಪ್ಪ ಅವರ ಹೇಳಿಕೆ. ಈಗಲೂ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ತೇನೆ ಅಂತ ಹೇಳಿ ಮತ್ತೆ ಲಾಂಜ್ ಒಳಗಡೆ ಹೋಗಿದ್ದಾರೆ KH ಮುನಿಯಪ್ಪ. ಹಿರಿಯ ಶಾಸಕರು, ಶಿಸ್ತಿನ ಸಿಪಾಯಿ, ಬಹಿರಂಗ ಸ್ಟೇಟ್ಮೆಂಟ್, ನನಗೆ ಅಸಮಾಧಾನ ಅಂತ. ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ನಿನ್ನೆನೆ ಮೀಟಿಂಗ್ ಮಾಡಿದ್ದೀನಿ. ನಿನ್ನೆನೆ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಕೆಲಸ ಶುರುವಾಗಿದೆ. ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವ್ರು ಏನ್ ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ. ನನಗೆ ಒಂದು ಬಡವರಿಗೆ ಕೆಲಸ ಮಾಡುವಂಥದ್ದು ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, ACC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ. ಸಿಪಾಯಿ ಅವ್ರು ಏನ್ ಹೇಳಿದ್ರೆ ಅದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿನ್ನೆನೆ ಕೆಲಸ ಶುರು ಮಾಡಿ. ಖಾತೆ ಬದಲಾಯಿಸಬೇಕು. ಅದು ಏನ್ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು, ಅಂದೇ ಇಟ್ಟಿದ್ದೆ. ಸರ್, ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ ತಾವು ಹೆಚ್ಚು ಒಲವು ತೋರಿಸಿದ್ರಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ಅವರು ಹೈಕಮಾಂಡ್ ಬಿಟ್ಟಿದ್ದು. ನಿನ್ನೆ
ಕೆಲಸ ಶುರು ಮಾಡಿದ್ದೀವಿ. ಅದೇ ಸರ್, ಥ್ಯಾಂಕ್ ಯು. ಅವರು ನಾಯಕರಿದ್ದಾರೆ, ಅವ್ರನ್ನ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ, ಇವತ್ತೇನು ಕೇಳೋದಿಲ್ಲ. ಥ್ಯಾಂಕ್ ಯು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿ ವಕ್ತಾರ ಆಗಿರುವಂಥ MG ಮಹೇಶ್ ಅವರು, ಹಾಗೆ ಕಾಂಗ್ರೆಸ್ ವಕ್ತಾರ ಆಗಿರುವಂಥ ಸುಧೀರ್ ಮರೋಳ್ಳಿ ಅವರು, ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್ ಟು ದ ಶೋ. ನಾನು ಸುಧೀರ್ ಅವರಿಂದ ಆರಂಭ ಮಾಡ್ತೀನಿ, ಬಿಕಾಸ್ ಮೇಯ್ನ್ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಗೊಂದಲಗಳು. ಸುಧೀರ್ ಅವರೇ, 6 ದಿನ ಆಗೋಯ್ತು ಇವತ್ತಿಗೆ, ಈಗ ಆಲ್ರೆಡಿ ಅವರಿಗೆ ಖಾತೆಗಳನ್ನು ಹಂಚಿ, ಇನ್ನು ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಹತ್ತತ್ರ 7 ದಿನದ ಮೇಲೆ ಆಗ್ತಾ ಇದೆ. ಇವತ್ತಿನ ಸಂದರ್ಭದಲ್ಲಿ ಮಾತನಾಡಬೇಕಾಗಿದ್ದಂಥ ವಿಚಾರ ಏನಪ್ಪ, ವೈಬ್ರೆಂಟ್ ನಾಯಕತ್ವ ಸಿಕ್ಬಿಟ್ಟಿದೆ ಕಾಂಗ್ರೆಸ್ಗೆ, ಏನೋ ಬದಲಾವಣೆ ಮಾಡ್ತಾ ಇದ್ದಾರೆ, ಒಂದು 6 ಗ್ಯಾರಂಟಿ ಇನ್ನೊಂದು ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಚರ್ಚೆ ಆಗಬೇಕಾಗಿತ್ತು. ಆದರೆ ಏನಾಗ್ತಾ ಇದೆ, ಕೆಲವರು ಇನ್ನೂ ಕೂಡ ತಮ್ಮ ಅಧಿಕಾರವನ್ನು ವಹಿಸ್ಕೊಂಡಿಲ್ಲ, ಅಸಮಾಧಾನ ಇದೆ. ಸ್ಪೆಷಲಿ ಮತ್ತೊಬ್ರು ಆಡ್ ಆನ್ ಕೃಷ್ಣ ಬೈರೇಗೌಡರು, ಏನ್ ನಡೀತಾ ಇದೆ ಅಂತ? ಇಲ್ಲ, ಏನು ನಡೀತಾ ಇದೆ ಎಲ್ಲವೂ ಮಾಧ್ಯಮಗಳ ಸುದ್ದಿ ಮತ್ತು ಬಿಜೆಪಿಯವರಿಗೆ ಒಂದು ಕ್ಷಣಿಕ ಸಂತೋಷದ ಸುದ್ದಿ. ಕ್ಷಣಿಕ ಸಂತೋಷದ ಸುದ್ದಿ ಏನು ಅಂತಂದ್ರೆ, ಬಿಜೆಪಿಯವರಿಗೆ ರಾಮಲಿಂಗಾರೆಡ್ಡಿ ಅವರು ಏನ್ ಪತ್ರವನ್ನ ಕೊಟ್ಟು ಕೂಡಲೇ ಏನೋ ಬಾರಿ ದೊಡ್ಡ ಗೊಂದಲ ಆಯ್ತು ಅಂತ ಹೇಳಿ ಖುಷಿಯಲ್ಲಿದ್ರು. ನಮ್ಮ ಮಿತ್ರರಾದ ಮಹೇಶ್ ಅವರ ಆದಿಯಾಗಿ ಎಲ್ಲರೂ ಬಾರಿ ಖುಷಿಯಲ್ಲಿದ್ರು. ಆದ್ರೆ ಅದೇನೂ ನಡೆದಿಲ್ಲ. ಮತ್ತು ಈ ರೀತಿಯಾಗಿ ಎಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಗಟ್ಟಿಯಾಗಿರ್ತದೆ ಅಂತಹ ಪಕ್ಷದಲ್ಲಿ ಈ ರೀತಿಯಾದಂತ ಕೆಲವು ಚರ್ಚೆಗಳು, ಸಂವಾದಗಳು ನಡೆಯುತ್ತೆ. ಅದೆಲ್ಲವೂ ಈಗ ಸಂಪೂರ್ಣವಾಗಿ ತಿಳಿಯಾಗಿದೆ ಅನ್ನೋದು ನಮಗ್ ಬರ್ತಿರ್ತಕ್ಕಂಥ ಮಾಧ್ಯಮದ ಸುದ್ದಿ. ಹೌದು, ಓಕೆ, ನೀವ್ ಹೇಳ್ತಾ ಇದ್ದೀರಾ ಮಾಧ್ಯಮದ ಸುದ್ದಿ, ಬಿಜೆಪಿ ಇಬ್ಬರನ್ನು ಸೇರಿಸ್ಕೊಂಡು ಮಾಧ್ಯಮ ಸುದ್ದಿ ಅನ್ನೋ ಕಾರಣಕ್ಕೋಸ್ಕರನೇ ಕನ್ಫರ್ಮೇಶನ್ ಹೇಳ್ತಾ ಇದೀವಿ. ಈ ಕ್ಷಣದವರೆಗೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಒಂದು ಅಧಿಕಾರವನ್ನ ವಹಿಸ್ಕೊಂಡಿಲ್ಲ, ಒಬ್ಬ ಅಧಿಕಾರಿಯ ಒಂದು ಸಭೆಯನ್ನ ಕೂಡ ಕರೆದಿಲ್ಲ. ಅಂದ್ರೆ ಏನಕ್ಕೆ ಸುಮ್ನೆನಾ ಅದು? ಅಂದ್ರೆ ಇನ್ನೂ ಇಂಟ್ರೆಸ್ಟ್ ಇಲ್ಲ, ನಾವು ಆಮೇಲೆ ತಗೊಳ್ತೀನಿ ಅಂತನಾ? ಇಲ್ಲ, ಕೆಲವುದೆಲ್ಲ ಒಂದೊಂದ್ಸತಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಾಗ ಅವ್ರವ್ರದೇ ಕೆಲವರಂತ ರೀತಿ ರಿವಾಜುಗಳು, ಪದ್ಧತಿಗಳು ಎಲ್ಲ ಇರ್ತದೆ, ಅದರಂತೆ ವಹಿಸ್ಕೊಳ್ತಾರೆ, ಎಲ್ಲವನ್ನೂ ಕೆಲಸ ಮಾಡ್ತಾರೆ, ಎಲ್ಲವೂ ತಿಳಿಯಾಗಿದೆ ಅನ್ನುವಂಥದ್ದು ಮೇಲೆ ಬರ್ತಿರ್ತಕ್ಕಂಥ ಮಾಹಿತಿ. ಸುದ್ದಿಗಳು ಬೇರೆ ಬೇರೆ ತರ ಇರ್ಬೋದು ಮತ್ತು ಆ ಸುದ್ದಿಗಳ ವಿಶ್ಲೇಷಣೆಗಳನ್ನು ಬೇರೆ ಬೇರೆ ತರ ಮಾಡ್ಬೋದು. ಮತ್ತು ತುಂಬಾ ನಾವು ಗಮನಿಸಿದೀವಿ, ಬಿಜೆಪಿ ಅವರು ಅಧಿಕಾರ ಇದ್ದಾಗ, ಅವರ ಅಧಿಕಾರ ಹಂಚಿಕೆ ಜಗಳ ಆದಾಗ ಗೋವಾದಲ್ಲಿ ವಾಸ ಯಾರಿದ್ರು, ಹೈದರಾಬಾದಲ್ಲಿ ವಾಸ ಯಾವ್ದಿದ್ರು, ಅದನ್ನ ಯಾವ್ದು ಮಹೇಶ್ ಅವರು ಅಲ್ಲಗೆಳೆಯಲ್ಲ, ಅದೆಲ್ಲ ಇತ್ತು. ಬಟ್ ಇಲ್ಲಿ ನಡೀತಿರ್ತಕ್ಕಂಥದ್ದು ನಮ್ಗೆ ಈಗೇನೋ ಹೇಳ್ತಾರಲ್ಲ, ಬಿಜೆಪಿ ಅವ್ರಿಗೆ ಏನಾಗಿದೆ ಅಂದ್ರೆ ಅವರ ಬಾಳೆ ಎಲೆಯಲ್ಲಿ ಇಲಿಯೇ ಬಿದ್ದು ಬಿಟ್ಟಿದೆ, ಹೆಗ್ಗಣವೇ ಬಿದ್ದು ಬಿಟ್ಟಿದೆ. ಇಲ್ಲಿ ಏನೋ ನೊಣ ಹಾರಾಟ ಮಾಡಿದ್ದಾರೆ ಸರ್. ಈಗ ಆ ಕಾರಣಗಳಿಗೆ ಅವರನ್ನ ಮನೇಲಿ ಕೂರಿಸಿದ್ದಾರೆ ಅಂತಾನೆ ಅನ್ಕೊಳ್ಬೇಕಲ್ವಾ ಈಗ ನಾವು? ಯಾಕೆ ಕಾಂಗ್ರೆಸ್ಗೆ ಬಿಗ್ ಮ್ಯಾಂಡೇಟ್ ಕೊಟ್ಟಿದ್ದು ಬಿಜೆಪಿ ಆಗುವಂತ ಬೆಳವಣಿಗೆ ಅಂತಾನೆ ಅನ್ಕೊಳ್ಳೋಣ, ಅದಕ್ಕೋಸ್ಕರನೇ ನಾನು ಕೇಳಿದ್ದು. ಬಟ್ ನಿಮ್ಮಲ್ಲಿ ಏನಾಗ್ತಾ ಇದೆ ಮಾತನಾಡ್ತೀನಿ ಸುಧೀರ್ ಅವರೇ, ಮಹೇಶ್ ಅವ್ರನ್ನು ಕೂಡ ಮಾತನಾಡಿಸ್ಬೇಕು. ಮಹೇಶ್ ಅವರೇ, ಈ CM ಸ್ಥಾನ ಕೊಡುವಂತದ್ದು ಕೂಡ ಸ್ಮೂತ್ ಆಗಾಯ್ತು, ಆದ್ರೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖ್ಯಾತೆ ನೋಡಿ. ಪಾಪ ಕರ್ನಾಟಕ ಜನ ಅದೇನ್ ಪಾಪ ಮಾಡಿದ್ರೆ ಗೊತ್ತಿಲ್ಲ ನೋಡಿ. ಇವರಿಗೆ 136 ಸೀಟ್ ಕೊಡಿಸ್ಬಿಟ್ಟು ಇನ್ನೇನೇನೆಲ್ಲ ನೋಡ್ಬೇಕು ಸರ್. ನಮ್ ಸುಧೀರಣ್ಣ ಅವ್ರ ಘಟ್ಟದವರು ಬಹಳ ಸತ್ಯ ಮಾತನಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಈ ಕಾಂಗ್ರೆಸ್ ಹೋಗ್ಬಿಟ್ಟು ಅವರು ಬಹಳ ಬದಲಾವಣೆ ಆಗ್ಬಿಟ್ಟಿದ್ದಾರೆ. ಅವ್ರ ಹತ್ರ ಸತ್ಯ ಬಂದು ಬೇರೆ ಬೇರೆ ಬರೋದು ಶುರು ಆಗ್ಬಿಟ್ಟಿದೆ. ಇಲ್ಲಿ ಒಂದ್ ಕಡೆ ಇಡೋಣ, ಈ ರಾಜ್ಯದ ಏನಕ್ಕೆ ಮಂತ್ರಿಗಳು ಆಹಾಪಾಹ ಮಾಡ್ತಾರೆ, ಹಪಾಹಪಿ ತರ ತೋರಿಸ್ತಿದ್ದಾರೆ. ಏನು ಸಾಧನೆ ಮಾಡಿ ಏನು ಗುಡ್ಡೆ ಹಾಕ್ಬಿಟ್ಟಿದ್ದಾರೆ ಇವ್ರು. 3 ವರ್ಷ ಸಾಧನೆ ಮಾಡ್ಬಿಟ್ಟಿದ್ದು ಏನ್ ಮಂತ್ರಿಗಳಾಗಿ ಇವ್ರ ಸಾಧನೆ ಏನು? ಶೂನ್ಯ ಸಾಧನೆ. ಇದು ಯಾಕೆ ಈ ತರ ಅವರು ಅಪಾಹಪಿತನ ತೋರಿಸ್ತಿದ್ದಾರೆ ಅಂತಂದ್ರೆ, ಹಣ ಬೇಕು, ಲೂಟಿ ಮಾಡ್ಬೇಕು. ಇನ್ 2 ವರ್ಷ ಇದೆ, ಮುಂದೆ ನಮ್ಗೆ ಅಧಿಕಾರಕ್ಕೆ ಬರೋದಿಲ್ಲ. ರಾಜ್ಯದ ಜನ ನಮ್ಮನ್ನ ತಿರಸ್ಕಾರ ಮಾಡ್ತಾರೆ. ರಾಜ್ಯದ ಜನಕ್ಕೆ ಆ ತರ ಜನಾಕ್ರೋಶ ಕಾಂಗ್ರೆಸ್ಸಿನ ಮೇಲಿದೆ. ಆ ಕಾರಣಕ್ಕೆ ಮತ್ ಬರೋದಿಲ್ಲ, ಇರೋಷ್ಟು ಟೈಮ್ ನಲ್ಲಿ ಗುಡ್ಡೆ ಹಾಕೊಂಡ್ಬಿಡೋಣ ಅಂತೇಳಿ ಮಂತ್ರಿಗಳ ಮೇಲ್ಗಡೆ ಇವತ್ತು ಇಡೀ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಂತ ಅಧೋಗತಿಕ ಸ್ಥಿತಿಗೆ ಹೋಗಿರ್ತಕ್ಕಂಥದ್ದು. ಮಂತ್ರಿ ಅದ್ರಲ್ಲಿ ಏನು ಅವರು ದುಡ್ಡು ಮಾಡಕ್ಕೆ, ಯೋಜನೆಗಳ ತರಕ್ಕೆ ಹಣ ಇಲ್ಲ. ಆದ್ರೂ ಬೆಂಗಳೂರಿನಲ್ಲಿ ಜಾಗೀರ್ದಾರ್ ಮಾಡ್ಕೊಂಡಂತ DK ಶಿವಕುಮಾರ್ ಏನು ಬೆಂಗಳೂರನ್ನ ಬಿಡಿಯಾಗಿ ತಮ್ಮ ಕೈ ಒಳಗಡೆ ಹಿಡ್ಕೊಳ್ಳುವಂತ ಏನು ಪ್ರಯತ್ನ ಕಳೆದ 3 ವರ್ಷದಲ್ಲಿ ಮಾಡಿದ್ರು, ಅದು ಮುಂದುವರೆದ ಭಾಗವಾಗಿ ಈ ತರ ಕ್ರಿಯಾಶೀಲರು ಅಂತ ಭಾವಿಸಿರುವಂತವ್ರಿಗೂ ಕೂಡ ಅವಕಾಶ ಕೊಡದೇ ಇರತಕ್ಕಂಥದ್ದು. ಎಷ್ಟು ಇದು ಗೊಂದಲ ಇದೆ ಅಂತಂದ್ರೆ, ನಗೆ ಪಾಠ ಅಂತಂದ್ರೆ ರಾಜ್ಯದ ಜನ ಪ್ರಬುದ್ಧರಿದ್ದಾರೆ. ರಾಜ್ಯದ ಜನ ಮೇಲೆ ನಾನು ಇದರ ಸಲುವಾಗಿ ನನಗೆ ಈ ಮಂತ್ರಿ ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ಸಿ. ಈಗ ನಮ್ಮ ನಮ್ಮ ಮಿತ್ರರಿದ್ದಾರೆ, ಈ ಸಲುವಾಗಿ ಉದಾಹರಣೆಗೆ BDA ನನಗೆ ಹಠ ಇದೆ, ನನ್ ಬೆಂಗಳೂರಿನ ಎಲ್ಲ ಹಳ್ಳ ಇದೆಲ್ಲ ಮುಚ್ಚಬೇಕು, ನಾವು ಪಾಟ್ ವಲಸ ಮುಚ್ಚಬೇಕು, ನನಗೆ ಹುಚ್ಚು ಬಂದ್ಬಿಟ್ಟಿದೆ, ನನಗೆ ಅವಮಾನ ಆಗ್ತಿದೆ ಬೆಂಗಳೂರು ಅಂದ್ರೆ ಅನ್ನೋಂಥದ್ದು. ಅದಕ್ಕೆ ಸಲುವಾಗಿ ಮಾಡ್ತಿದಾರ?
ಇಲ್ಲ ರಾಮಲಿಂಗಾರೆಡ್ಡಿ ಈ ಕೃಷ್ಣ ಅಪ್ಪ ಪ್ರಾಜೆಕ್ಟ್ ನ ತರ್ತಕ್ಕಂಥದ್ದು ಯಾವ್ದೋ ನನ್ನ ಅನ್ಫಿನಿಶ್ಡ್ ಟಾಸ್ಕ್ ಇದೆ, ನಾನು ಅದ್ರ ಸಲುವಾಗಿ ನಾನು ಶ್ರಮ ಮಾಡ್ತೀನಿ ಅಂತ ಮಾಡ್ತಿದಾರ. ಅವ್ರೆಲ್ಲರ ಒಂದು ಗೋಳು ಏನಪ್ಪಾ ಅಂತಂದ್ರೆ ಹಣ ಇಲ್ಲ, ಹಣ ಇಲ್ಲ, ಹಣ ಇಲ್ಲ. ಹಣ ಇರೋ ಖಾತೆ ಒಳಗಡೆ ಪಾಪ SC/ST ನಿಗಮದೊಳಗಡೆ ಹಣ ಇಟ್ಟಿದ್ರು, ಹಣನ ಬೇರೆ ರಾಜ್ಯ ಚುನಾವಣೆಗೆ ಕಳ್ತನ ಮಾಡಿದ್ರು, ಪಿಕ್ ಪಾಕೆಟ್ ಕಳ್ತನ ಲೂಟಿ ಮಾಡಿದ್ರು. ಇವತ್ತು ಹಣ ಕಾಂಗ್ರೆಸ್ಸಿಗರು ಸರ್ಕಾರದ SC/STಗಳ ಅವರ SCTVT ಫಂಡ್ ಅನ್ನ ತೆಗೆದುಕೊಂಡ್ಬಿಟ್ಟು ಅದನ್ನ ದುರುಪಯೋಗ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ರಾಜ್ಯವನ್ನ ಒಂದು ದುರಾಡಳಿತದ ಕಾರಣಕ್ಕೆ ಅಧೋಗತಿಗೆ ತೆಗೆದಿರ್ತಕ್ಕಂಥದ್ದು. ಏನು ದೊಡ್ಡ ಸಾಧನೆ DK ಶಿವಕುಮಾರ್ ಅವರು, ಏನೋ ಬಹಳ ದೊಡ್ಡ ಏನೋ ನಾವು ಸಾಧನೆ ಮಾಡದಂಗೆ ಅವರು ಮಾತನಾಡ್ತಾ ಇದಾರಲ್ಲ, ಸೇಬ್ಗಳನ್ನ ಬಿಸಾಡ್ತಿದಾರಲ್ಲ, ಏನ್ ಬಹಳ ಏನು ಮಹತ್ತರ ಅವರ ಸಾಧನೆ ಏನು? ನೀವು ಮಾಧ್ಯಮದಲ್ಲಿ ಇದ್ದೀರಿ ಪೃಥ್ವಿ ಅವರೇ. DK ಕುಮಾರ್ ಅವರು ಮಂತ್ರಿಗಳಾಗಿ ರಾಜ್ಯದ ಒಳಗಡೆ ಅವ್ರು ಮಾಡಿರೋ ಅಂತದ್ದು ಒಂದು ಉದಾಹರಣೆಗೆ ಅಬ್ದುಲ್ ನಜೀರ್ ಸಾಬಪ್ಪ, ಎಲ್ಲಾರು ಬೋರ್ ತೆಗ್ಸಿ ಯಾವ್ದಾರು ಬೋರ್ ನೀರ್ ಸಾಬ್ ಅಂತ ಕರೀತಾರೆ. ಈ ಕೆಲಸನ ಅಬ್ದುಲ್ ನಜೀರ್ ಸಾಬ್ ಮಾಡಿದ್ರಪ್ಪ. ಪಂಚಾಯತಿ ರಾಜನ ನಜೀರ್ ಸಾಬ್ ಮಾಡಿದ್ರಪ್ಪ. ರಸ್ತೆಗಳನ್ನ SM ಕೃಷ್ಣ ಮಾಡಿದ್ರಪ್ಪ. ಆಯ್ತಾ, ಗೃಹಲಕ್ಷ್ಮಿನ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡಿದ್ರಪ್ಪ. ಮೋದಿ ಅವರು ಈ ತರದ್ದು ಒಂದೊಂದು ಪ್ರಾಜೆಕ್ಟ್ಗೆ ಈಗ ಇವ್ರು ಗೃಹಲಕ್ಷ್ಮಿ ಗ್ಯಾರಂಟಿಗಳನ್ನ ಕೊಡೋದ್ರ ಹಿಂದೆ ಅವರ ಪ್ರಯತ್ನ ಇತ್ತು ಅಂತ ಅವ್ರ ಮನೆ ಹೇಳ್ತಾ ಇದ್ರಲ್ಲ, ಗೃಹಲಕ್ಷ್ಮಿದು, ಶಕ್ತಿ ಯೋಜನೆದು. ನಾನು ಮತ್ತೆ ಶ್ರೀನಿವಾಸ್ ಅವರು ಹೋದಂತ ಸಂದರ್ಭದಲ್ಲಿ ಏನ್ ಮಾಡೋದು, ಏನಾದ್ರು ಒಂದ್ ಮಾಡ್ಬೇಕಲ್ಲ, ತಮಿಳ್ನಾಡಲ್ಲಿ ಒಬ್ರು ಮಾತನಾಡಿದ್ರು, ಆ ಸಂದರ್ಭದಲ್ಲಿ ಯೋಚನೆ ಮಾಡಿದ್ವಿ, ಅದಾದ್ಮೇಲೆ ಅದನ್ನ ಜಾರಿಗೆ ತಂದ್ವಿ ಅಂತ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರಲ್ಲ, ಅದ್ ಸಾಧನೆ ಅಲ್ವಾ? ಅದನ್ನ ತಮಾಷೆನ ಅದನ್ನ ಎಲ್ಲಾ ಕಡೆನೂ ಕೂಡ ಅಳವಡಿಸ್ಕೊಂಡಿದ್ದಾರೆ BJP ಅವರು ಕೂಡ. 30 ಸೆಕೆಂಡ್ ನೋಡಿ, ನಾನು ಹೇಳ್ತಿರ್ತಕ್ಕಂಥದ್ದು, ಒಂದು ಮಂತ್ರಿಗಳಾಗಿ ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ನನ್ನ ಈ ಕಾಲ್ಸದಿಂದ ಈ ತರದ್ ಆಗಬೇಕು ಅಂತಕ್ಕಂಥದ್ದು ಒಬ್ಬ ಮಂತ್ರಿಗಳಾದಂಥದ್ದು ಬಯಕೆ ಇರುತ್ತೆ. ಸುಮಾರು ಜನ ಆ ತರದ್ ಕೆಲಸ ಮಾಡಿದ್ರೆ ಅವ್ರು ಮಾಡ್ತಿರೋದು ಕನಕ್ಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ. ನಿಮ್ಗೊಂದು ವಿಷಯ ಗೊತ್ತಿರ್ಲಿ, ಇವತ್ತು ಮೆಡಿಕಲ್ ಕಾಲೇಜ್ ಕನಕ್ಪುರಕ್ಕೆ ತರೋದಕ್ಕಿಂತ ಹೆಚ್ಚುವರಿಯಾಗಿ ಕಳೆದ ಒಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ 1560 ಹೆಚ್ಚುವರಿ ಮೆಡಿಕಲ್ ಸೀಟ್ಗಳನ್ನ ಕೊಟ್ಟಿದ್ರೆ. 10 ಮೆಡಿಕಲ್ ಕಾಲೇಜ್ಗಾಗಷ್ಟು ಸೀಟ್ ಹೆಚ್ಚುವರಿ ಕೊಟ್ಟಿದೆ ಈ ರಾಜ್ಯಕ್ಕೆ. ಕನಕ್ಪುರದ ಮೆಡಿಕಲ್ ಕಾಲೇಜ್ ನಾನು ಯಾಕೆ ಇದನ್ನ ಉದಾಹರಣೆ ಹೇಳಿದೆ ಅಂತಂದ್ರೆ, ಬಹಳ ಸಾಧನೆ ಮಾಡ್ಬಿಟ್ಟಿದ್ದಾರೆ DK ಶಿವಕುಮಾರ್, ಬಹಳ ಸಾಧನೆ ಮಾಡ್ಬಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡ. ಯಾರು ಸಾಧನೆ ಮಾಡಿದ್ರು ನಮ್ ದುಡ್ಡಲ್ಲೇ ಮಾಡೋದ್, ಬನ್ನಿ ಜನರ ದುಡ್ಡೇ, ಯಾರು ಮನೆಯಿಂದ ತಂದ ಹಾಕಲ್ಲ. ಓಕೆ ಸುಧೀರ್ ಅವರೇ ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ ಮಹೇಶ್ ಅವ್ರು ಹೇಳಿದ್ದು. ಅದ್ರ ಜೊತೆಗೆ ಇನ್ನೊಂದು ಆಡ್ ಆನ್ ಮಾಡ್ಬಿಡ್ತೀನಿ. ತುಂಬಾ ಹಿರಿಯ ನಾಯಕರು ಮುನಿಯಪ್ಪನವರು 8 ಬಾರಿ ಗೆದ್ದಂಥವ್ರು, ಅಂದ್ರೆ 7 ಬಾರಿ ಸಂಸದರು, ಒಮ್ಮೆ MLA ಆಗಿದ್ದಂಥವ್ರು. ಅವ್ರು ಹೇಳ್ತಾರೆ ಶಿಸ್ತಿನ ಸಿಪಾಯಿ ಅಂತಾರೆ. ಖಾತೆ ಬದಲಾವಣೆ ಬಗ್ಗೆ ಮನವಿ ಮಾಡಿದ್ದೇನೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಹೈಕಮಾಂಡ್ ಏನ್ ಕೊಟ್ರು ಮಾಡ್ತೀನಿ ಅಂತಾರೆ, ಮತ್ತೊಂದ್ ಕಡೆ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ. ಹಿರಿಯರೇ ಈ ರೀತಿಯ ಅಸಮಾಧಾನ ವ್ಯಕ್ತಪಡಿಸ್ಬಿಟ್ರೆ ಹೆಂಗೆ ಬೇರೆಯವ್ರನ್ನ ಬ್ಯಾಲೆನ್ಸ್ ಮಾಡೋದು ಅಂತ? ಒಂದು ಪೃಥ್ವಿ ಅವರೇ, ಮಹೇಶ್ ಅವರು ಮಾತಾಡಿರ್ತಕ್ಕಂಥ ಅಭಿಪ್ರಾಯವನ್ನು ತಗೊಂಡು ಅವ್ರಿಗೆ ಎಷ್ಟು ಗೃಹಲಕ್ಷ್ಮಿ ನಮ್ಮ ಕಾರ್ಯಕ್ರಮ ಅವ್ರ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಅಂತಂದ್ರೆ, ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನ ನಾವೇ ಮಾಡಿದ್ದು ಅನ್ನುವಂತ ರೀತಿಯಲ್ಲಿ ಕ್ಲೈಮ್ ಮಾಡುವ ರೀತಿಯಲ್ಲಿ ಅವರು ಮಾತಾಡಿದ್ರು. ಮಹೇಶ್ ಅವರಿಗೆ ಅಭಿನಂದನೆಗಳು. ಭಾಗ್ಯಲಕ್ಷ್ಮಿಗೆ ಹೋಗ್ಬಿಟ್ಟು ಅವ್ರಿಗೆ ಒಂದು ಅಭಿನಂದನೆಗಳನ್ನ ಹೇಳೋಣ. ಆ ಭಾಗ್ಯಲಕ್ಷ್ಮಿನೇ ಹೇಳಿದ್ರು, ಆದ್ರೆ ಗೃಹಲಕ್ಷ್ಮಿನ ಅವರು ಒಪ್ಪಿದ್ರಲ್ಲ, ಖುಷಿಯಾಗಿದೆ. ಅವರು ಒಪ್ಕೋತಿದ್ದಾರೆ. ಮತ್ತು ಯಾವ BJP ಅವರು ಸಹಿತ ನಮ್ಮ ಗ್ಯಾರಂಟಿ ಯೋಜನೆಗಳು ಅದು ವಿಫಲಗೊಂಡಿವೆ, ಬೇಕಾಗಿಲ್ಲ, ನಮ್ ಜನಕ್ಕೆ ಬೇಕಾಗಿಲ್ಲ ಅಂತ ಹೇಳಿಲ್ಲ. ನಾನು ಮತ್ತೆ ಎಲ್ಲ ಸಭೆಗಳಲ್ಲೂ ಹೇಳ್ತೀನಿ, BJP ಅವರು ಏನಾದ್ರೂ ಸಾಧ್ಯ ಮಾಡಿ ಅವ್ರ ಪಕ್ಷದ ಸಭೆಗಳೊಳಗಡೆ ಕೈ ಎತ್ತಿ, ನೀವು ಕಾಂಗ್ರೆಸ್ ಸರ್ಕಾರ ಈಗ ಕೊಟ್ಟಿರ್ತಕ್ಕಂಥ ಈ 5 ಯೋಜನೆಗಳ ಫಲಾನುಭವಿಗಳು ಯಾರ್ಯಾರಿದ್ದೀರಿ ಕೈ ಎತ್ತಿ ನೋಡೋಣ ಅಂತಂದ್ರೆ, ಅವರ ಪಕ್ಷದ ತಾಲೂಕು ಅಧ್ಯಕ್ಷರಿಂದ ಹಿಡಿದು ಮಂಡಲ ಅಧ್ಯಕ್ಷರಿಂದ ಹಿಡಿದು ಬೂತ್ ಅಧ್ಯಕ್ಷರವರೆಗೂ ಸಹಿತ ನಮ್ಮ ಮನೆಗೆ ಸವಲತ್ತು ಬಂದಿದೆ ಅಂತ ಹೇಳಿ ಕೈ ಎತ್ತಾರೆ. ಇಲ್ಲಿ ಪ್ರಶ್ನೆ ಇರೋದೇನು ಅಂದ್ರೆ, ತಾವು ಆಡ್ ಆನ್ ಮಾಡಿರ್ತಕ್ಕಂಥ ಸಂಗತಿಗಳು. ಮುನಿಯಪ್ಪನವರು ಹೇಳಿದ್ರು, ಮುನಿಯಪ್ಪನವರು ನಮ್ಮ ಪಕ್ಷದ ಹಿರಿಯರು, ಅದರಲ್ಲಿ ಚರ್ಚೆ ಮಾಡೋ ಹಾಗಿಲ್ಲ. ರಾಮಲಿಂಗಾರೆಡ್ಡಿ ಅವರು ನಮ್ಮ ಪಕ್ಷದ ಹಿರಿಯರು, ಮಾತಾಡೋ ಹಾಗಿಲ್ಲ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಅದೇ ರೀತಿ ಕೃಷ್ಣ ಬೈರೇಗೌಡರು ನಮ್ಮ ಪಕ್ಷದ ಹಿರಿಯರು, KJ ಜಾರ್ಜ್ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಕಟ್ಟಾಳುಗಳು. ಅವರೆಲ್ಲರೂ ಏನ್ ಅಭಿಪ್ರಾಯಗಳನ್ನ ಹೇಳ್ತಿದ್ದಾರೆ ಅಂದ್ರೆ, ನಮ್ಗೆ ಅವ್ರಿಗಿರಬಹುದಾದ್ರೆ ಯಾವ್ದಾದ್ರು ಅಸಮಾಧಾನಗಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ರೀತಿ ಇರ್ಬೇಕಾಗತ್ತೆ, ಅಭಿಪ್ರಾಯ ಭೇದಗಳು ಇರ್ತದೆ, ಅದನ್ನ ಅವ್ರು ಹಂಚ್ಕೋತಾ ಇದ್ದಾರೆ. ಆದ್ರೆ ಮಹೇಶ್ ಅವರು ಯಾಕೋ ವಿಪರೀತವಾಗಿ DK ಶಿವಕುಮಾರ್ ಮೇಲೆ ಸಿಟ್ಟು ಮಾಡ್ಕೊಂಡಂಗೆ ಕಾಣ್ತಾ ಇದೆ. ಯಾಕೆ ಅಂದ್ರೆ DK ಶಿವಕುಮಾರ್ ಅವರ ಕ್ರಿಯಾಶೀಲತೆ ಅನ್ನೋದು ಇದೆಯಲ್ಲ, ಅವ್ರಿಗೆ ಸ್ವಲ್ಪ ಭಯ ಹುಟ್ಟಿಸ್ಬಿಟ್ಟಿದೆ. DK ಶಿವಕುಮಾರ್ ಆಡಿರ್ತಕ್ಕಂಥ ಒಂದು ಮಾತು, ಈಗ ಅಧಿಕಾರಕ್ಕೆ ಬಂದು ತಾವೇ ಹೇಳ್ದಂಗೆ 8 ದಿವಸಗಳ ಕಾಲ ಅದ್ರ ಒಳಗಡೆ ಅವರ ಕನಸುಗಳನ್ನು ಬಿಚ್ಚಿಟ್ಟಿದ್ದಾರೆ. ಆ ಕನಸು ಏನ್ ಹೇಳಿದ್ದಾರೆ ಅಂದ್ರೆ, ಬೆಂಗಳೂರು ಓವರ್ಲೋಡ್ ಆಗ್ತಿದೆ ಅನ್ನೋದನ್ನ ನೀವು ಒಪ್ಕೋತಾ ಇದ್ದೀರಿ, ಅದನ್ನ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅದರಿಂದ ಹಳ್ಳಿಗಳನ್ನ ಗಟ್ಟಿ ಮಾಡಬೇಕು, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಸಹಿತ ಮೆಡಿಕಲ್ ಕಾಲೇಜ್ಗಳನ್ನ ಮಾಡಬೇಕು. ನಾವೇನು ಕೇಂದ್ರದವರು ನೀಟ್ ಮೂಲಕ 1150 ಹೆಚ್ಚುವರಿ ಸೀಟ್ ಕೊಟ್ಟಿದ್ದೀವಿ ಅಂತಂದ್ರೆ, ಮೆಡಿಕಲ್ ಕಾಲೇಜನ್ನ ಎಸ್ಟಾಬ್ಲಿಷ್ ಮಾಡೋದು ಯಾರು?
ನಾವು ರಾಜ್ಯ ಸರ್ಕಾರದವರು. ಅದಕ್ಕೆ ವಿನಿಯೋಗಿಸೋದು ಯಾರು? ನಾವು ರಾಜ್ಯ ಸರ್ಕಾರದವರು. ನಾವು ಕೊಟ್ಬಿಟ್ವಿ ಅಂತಂದ್ರೆ ನೀಟ್ ಪರೀಕ್ಷೆಯನ್ನು ಅವ್ರು ಪ್ರಸ್ತಾಪ ಮಾಡಿದ್ರಿಂದ ಹೇಳ್ತಾ ಇದ್ದೀನಿ. ಒಂದು ನೀಟ್ ಪರೀಕ್ಷೆಯನ್ನೇ ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಆಗದೆ ಆತ್ಮಹತ್ಯೆಗಳು, ನಮ್ಮ ಭವಿಷ್ಯದ ಭಾರತವನ್ನ ಕಟ್ಟಬೇಕಾದಂತಹ ಯುವ ನಾಯಕರುಗಳು, ಯುವ ಕಟ್ಟಾಳುಗಳು ಮೃತರಾಗಿರ್ತಕ್ಕಂಥ, ಆತ್ಮಹತ್ಯೆ ಮಾಡಿರ್ತಕ್ಕಂಥ ಈ ಸಂದರ್ಭದೊಳಗೆ ಆ ಕಾರಣಕ್ಕಾಗಿ ಎದ್ನೋ ಬಿದ್ನೋ ಅಂತ ಒಂದು ಏಕಾಏಕಿ ಯಾವುದೋ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಟಿ ಲಕ್ಷಾಂತರ ಜನ ಅದರ ಅಟ್ರಾಕ್ಟ್ ಆಗಿ ಚಳುವಳಿ ಮಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ ಆಡಳಿತದಲ್ಲಿ ಅವರು ಫೇಲ್ಯೂರ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಯಾವುದು ನಮಗೆ ಭಿಕ್ಷೆ ಅಲ್ಲ, ಅದು ರಾಜ್ಯ ಸರ್ಕಾರದ ಹಕ್ಕುಗಳಾಗಿರ್ತದೆ. ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾದಂತ ನೋಟವನ್ನು ಹೊಂದಿದ್ದಾರೆ. ಆ ಸ್ಪಷ್ಟವಾದ ನೋಟ ನಾನು ಆರಂಭದಲ್ಲೇ ಹೇಳಿದೆ, ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ನಾನು ಅದನ್ನೇ ಹೇಳಿದ್ದು. ಡಿ ಕೆ ಶಿವಕುಮಾರ್ ಅವರು ಬಂದ ಕ್ಯಾಬಿನೆಟ್ ಸಭೆ ಆದ ಬಳಿಕನೇ ಒಂದು 6 ಗ್ಯಾರಂಟಿ ಎಲ್ಲ ಹೇಳಿದ್ರು. ಎಲ್ಲಾ ವಿದ್ಯಾರ್ಥಿಗಳು ಫ್ರೀ ಪಾಸ್ ಕೊಡ್ತೀವಿ, ಅದು ಇದು ಅಂತೆಲ್ಲ ಹೇಳಿದ್ರು. 10,000 ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ಯುವಕ ಸಂಘಟನೆಗಳು ಆಗ್ಬೇಕು ಅಂತಾನೂ ಮಾತನಾಡಿದ್ರು. ಹೌದು, ಇಲ್ಲ ಅಂತಲ್ಲ. ಆದ್ರೆ ಏನಾಗ್ತಾ ಇದೆ ಅಲ್ಲ, ಏನಾಗ್ತಾ ಇದೆ ಅದು ಚರ್ಚೆ ಆಗ್ಬೇಕಾಗಿತ್ತು. ಬಟ್ ಈ ಡೆವಲಪ್ಮೆಂಟ್ಗಳು ಬೇಸರ ಅನ್ಸಲ್ವಾ ಅಂತ ಹೇಳ್ತಾ ಇದ್ದೀನಿ. ಏನು ಇಟ್ ಈಸ್ ವೆರಿ ಮಹೇಶ್ ಅವರೇ, ಪ್ಲೀಸ್ ನೀವು ಮಾತಾಡಿರುತ್ತೆ ಮಹೇಶ್ ಅವರೇ, ನಮ್ಗೆ ನಿಮ್ಗೆ ಯಾಕೆ ಜಗಳ? ಮಹೇಶ್ ಅವರು ಅಧಿಕಾರ ರಾಜಕಾರಣದ ಭಾಗ ಆಗಿರ್ಲಿಲ್ಲ ಅಂತ ಅನ್ಕೋತೀನಿ. ಆದ್ರೆ ದುಡ್ಡು ಮಾಡೋದು ಆಕ್ಚುಲಿ ಝೂಮ್ ಅಲ್ಲಿ ಇಬ್ರು ಮಾತಾಡಿದ್ರು ಕ್ಲಾಶ್ ಆಗ್ಬಿಡುತ್ತೆ. ಸುಧೀರ್ ಸರ್ ಒಂದ್ಸಲಿ ಮಾತಾಡ್ಬಿಡಿ, ನೀವು 1 ನಿಮಿಷ ಆದ್ಮೇಲೆ ಅವ್ರಿಗೆ ಕೊಡ್ತೀನಿ. ಮಹೇಶ್ ಸರ್ ಮಾತನಾಡುವ. ಆಮೇಲೆ ಮಹೇಶ್ ಅವ್ರು ಮಾತಾಡ್ಲಿ. ಪೃಥ್ವಿ ಅವರೇ, ಲೆಟ್ ಮಿ ಕಂಪ್ಲೀಟ್. ಇಲ್ಲಿ ಮಹೇಶ್ ಅವರು ಕೆಲವು ಸಬ್ಜೆಕ್ಟ್ ಗಳನ್ನ ಹೇಳಿದ್ರು. ಖಾತೆಗಳಿಗಾಗಿ ಕುಸ್ತಿ ಜಗ್ಗಾಟ ನಡೀತಾ ಇದೆ, ದುಡ್ಡು ಅಂತ. ನನಗೆ ಗೊತ್ತಿಲ್ಲ. ಅವರೆಲ್ಲರೂ ಸಹಿತ ತಮ್ಮ ಸೇವೆಗಳನ್ನ ತಾವು ಪರಿಣಿತರಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೆಚ್ಚು ಎಕ್ಸ್ಪರ್ಟ್ ಆಗಿ ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಖಾತೆ ಇಂಥದ್ದು ಬೇಡ, ನನಗೆ ಇಂಥದ್ದನ್ನು ಕೊಡಿ ಅಂತ ಏನಾದ್ರು ಕೇಳಿದ್ರೆ ಅದವ್ರ ಹಕ್ಕು, ಪ್ರತಿಪಾದನೆ. ಆದ್ರೆ ಈಗ ಕೊಟ್ಟಾದ್ಮೇಲೆ ಆ ಖಾತೆಯನ್ನು ಒಪ್ಕೊಂಡಿದ್ದಾರೆ. ಇವ್ರಿಗೆ ಏನಾಗ್ಬಿಟ್ಟಿದೆ ಬಿಜೆಪಿ ಅವರಿಗೆ ಅಂತಂದ್ರೆ, ರಾಮಲಿಂಗಾರೆಡ್ಡಿ ಅವರದ್ದು ಒಪ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳೋದನ್ನೇ ಇವರಿಗೆ ಅರಗಿಸ್ಕೊಳಕ್ ಆಗ್ತಿಲ್ಲ. 8 ದಿವಸಕ್ಕೆ ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಬಟ್ ಎಲ್ಲಿ ಯಾರು ಯಾವಾಗ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಹಿರಿಯ ನಾಯಕರು ಅಂದವರು, ಪಕ್ಷದ ಶಿಸ್ತಿನ ಸಿಪಾಯಿ ಅಂದ್ಕೊಂಡಂತವ್ರು, ಪಕ್ಷದ ಒಂದು ಚೌಕಟ್ಟು ಅಂತ ಇರುತ್ತಲ್ವಾ, ಅಲ್ಲಿ ಹೇಳ್ಬೋದಿತ್ತಲ್ವಾ? ಬಹಿರಂಗವಾಗಿ ಬಂದ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಆತ್ಮಸಾಕ್ಷಿಯ ವಿರುದ್ಧ ನಾನು ಕಾರ್ಯನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ದಂತವ್ರು ಅದಾದ್ಮೇಲೆ ಓಕೆ ನಾನು ರೆಡಿ ಅಂತ ಹೇಳ್ತಾರೆ ಅಂದ್ರೆ ಏನರ್ಥ ಅನ್ನೋದು ಅಷ್ಟೇ ಪ್ರಶ್ನೆ. ಈ ಸಮಸ್ಯೆ ಏನಾಗಿದೆ? ಏನೂ ಆಗಿಲ್ಲ. ಇರುವ 8 ದಿವಸಗಳಿಗೆ ಇವರು ಇಷ್ಟು ಬಿಜೆಪಿ ಅವ್ರು ಗಡಿಬಿಡಿ ಆಗೋದು ಬೇಡ. ಆರಾಮಲ್ಲಿ ಸ್ವಲ್ಪ ಕಾಯ್ಲಿ. ಯಾವ ರೀತಿ ಅವರು ಅಧಿಕಾರ ಹಂಚಿಕೆ ಸಂದರ್ಭ ಬಂದಾಗ ಕರ್ನಾಟಕದಲ್ಲಿ ಕಂಡು ಕೇಳರಿಯದ ನೆರೆ ಸಮಸ್ಯೆ ಇದ್ದಾಗ ರೇಣುಕಾಚಾರ್ಯ ನೇತೃತ್ವದಲ್ಲಿ ಒಂದು ತಂಡ ಹೈದರಾಬಾದಿಗೆ ಹೋಗಿ ಕೂತಿತ್ತು. ಅವ್ರು ಇನ್ನೂ ಬಿಜೆಪಿ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ತಂಡ ಗೋವಾದ ರೆಸಾರ್ಟ್ ಅಲ್ಲಿ ಕೂತಿತ್ತು. ಕರ್ನಾಟಕದಲ್ಲಿ ಕಂಡು ಕೇಳರಿಯದ ನೆರೆ ಸಮಸ್ಯೆ ಇತ್ತು. ಜನ ಪಾಠ ಕಲಿಸ್ತಾರಲ್ವಾ? ಆ ಡೆವಲಪ್ಮೆಂಟ್ಸ್ ಗಳನ್ನ ನೋಡ್ಬಿಟ್ಟೆ ಅಲ್ವಾ ಜನ ಪಾಠ ಕಲಿಸಿದ್ದು. ನಮ್ಮ ರಾಜ್ಯದ ಮತದಾರರು ತುಂಬಾ ಪ್ರಬುದ್ಧರಿದ್ದಾರೆ. ಯಾರಿಗೆ ಯಾವ ಟೈಮಲ್ಲಿ ಯಾವ ರೀತಿಯ ಪಾಠ ಕಲಿಸ್ಬೇಕು ಕಲಿಸ್ತಾನೆ ಇದ್ದಾರೆ ರಾಜಕಾರಣದಲ್ಲಿ. ಮಹೇಶ್ ಅವರೇ, ಎಸ್ ಓಕೆ ಮಹೇಶ್ ಮಾತಾಡೋದ್ ಮುಂಚೆ ಎಸ್ ಮಹೇಶ್ ಅವರ ಸನ್ಮಾನ್ಯ ನೆರೆ ಬಂದಂತ ಸಂದರ್ಭದಲ್ಲಿ ನಮ್ಮ ಮಂತ್ರಿಮಂಡಲ ವಿಸ್ತರಣೆ ಆಗಿರ್ಲಿಲ್ಲ. ಆದರಣೀಯ ಯಡಿಯೂರಪ್ಪನವರು ಒಬ್ಬರೇ ಇಡೀ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯಾದ್ಯಂತ ಈ ಪ್ರವಾಹಕ್ಕೆ ಓಡಾಡಿರ್ತಕ್ಕಂಥದ್ದು ನಮ್ಮ ಕಣ್ಣ ಮುಂದೆ ಉದಾಹರಣೆ ಇದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಮ್ಗೆ ಕೊಟ್ಟಿರ್ತಕ್ಕಂಥ, ನೀವೇ ಹೇಳಿದ್ರಿ ಹಿರಿಯರಾಗಿ ನಾವು ಪಕ್ಷದ ಸೂಚನೆಯನ್ನ ಪಾಲಿಸ್ತೇವೆ ಅಂತ. ಯಾವುದು ಸೂಚನೆ? ಶಿಸ್ತು ಅಂತಕ್ಕಂಥದ್ದು ಏನು, ಹಿರಿತನ ಅಂತಕ್ಕಂಥದ್ದೇನು, ಬೇರೆಯವರಿಗೆ ಮಾದರಿಯಾಗಿ ಆದರ್ಶವಾಗಿರ್ಬೇಕು. ಹೊರ ಕೆಲಸ ಕೊಟ್ಟರು ಕೂಡ ಅದ್ರಲ್ಲಿ ಅಚ್ಚುಕಟ್ಟಾಗಿ ಮಾಡ್ಬೇಕು, ಅದರಲ್ಲಿ ನಾವೀನ್ಯತೆ ತರಬೇಕು. ನಮ್ಗೆ ಕೊಟ್ಟಿರುವಂತ ಮಿನಿಸ್ಟ್ರಿ ಒಳಗಡೆ ಜನಕ್ಕೆ ತಲುಪುವಂತ ಆ ಒಂದು ಮಿನಿಸ್ಟ್ರಿ ಮುಖಾಂತರ ಜನಸೇವೆ ಮಾಡ್ಲಿಕ್ಕೆ, ಜನರ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಆ ಒಂದು ಖಾತೆ ನನಗೆ ಅನುಕೂಲ ಆಗ್ಬೇಕು ಅನ್ನೋದು ಬಿಟ್ರೆ ಇವರೆಲ್ಲ ಕಾಣ್ತಾ ಇರೋದು. ಉದಾಹರಣೆ ಕೃಷ್ಣ ಬೈರೇಗೌಡರು, ಈಗ ಅವ್ರಿಗೆ ಗ್ರೇಟರ್ ಬೆಂಗಳೂರದ್ದು ಕೆಲಸ ಕೊಟ್ಟಿದ್ದಾರೆ. ನಮ್ಗೆ ಅದು ಬೇಡ, ನಂಗೆ BDA ಬೇಕು. BDAಗೂ ಅದಕ್ಕೇನು ಸಂಬಂಧ? ಬೆಂಗಳೂರಿನ ಖ್ಯಾತಿ ಜಾಸ್ತಿ ಆಗೋದು ಗ್ರೇಟರ್ ಬೆಂಗಳೂರಿಂದನೋ BDA ಇಂದನೋ? ಅಂದ್ರೆ ಇವ್ರಿಗೆ ಒಂದು ಸಂಪನ್ಮೂಲನು ಸಿಗ್ಬೇಕು, ಒಂದ್ ಕಡೆ ಹಣ ಮಾಡ್ಲಿಕ್ಕೆ ದಾರಿ ಸಿಗ್ಬೇಕು, ಒಂದ್ ಕಡೆ ಲೂಟಿ ಹೊಡೆಯಕ್ಕೆ ವೇದಿಕೆ ಸಿಗ್ಬೇಕು. ಇಲ್ದರೆ ಈಗ ಜಲ ಸಂಪನ್ಮೂಲ ರಾಮಲಿಂಗ ರೆಡ್ಡಿ ಯಾಕೆ ಬೇಡ ಅಂದ್ರೆ ಅವ್ರೇನು ಅದ್ರಲ್ಲಿ ಎಕ್ಸ್ಪರ್ಟ್ ಅಂತನ? ಅದಕ್ಕೆ ಎಕ್ಸ್ಪರ್ಟ್ ಏನದ ಅವರು. ಆದ್ರೆ ಅಲ್ಲಿ ಒಳಗಡೆ ಟೆಂಡರ್ ಕರೀಲಿಕ್ಕೆ ದುಡ್ಡಿಲ್ಲ. ಆ ಸಲುವಾಗಿ ಬೇಡ ನನಗೆ ಆ ಖಾತೆ ಅಂತ ಹೇಳಿದ್ರು.
ಜನಗಳಿಗೆ ಮಂಕ್ ಮಾಡ್ತಾರೆ, ಟೋಪಿ ಹಾಕ್ತಾರೆ, ನಾಮ ಹಾಕ್ತಾರೆ, ಚೊಂಬಿಡಿಸ್ತಾರೆ ಜನಕ್ಕೆ ಕಾಂಗ್ರೆಸ್ ನಿಗರು. ಅಲ್ಲ, ಇವನ್ ಅಸಮಾಧಾನ ಇರುವಂತದ್ನ ಕಾಂಗ್ರೆಸ್ ನಾಯಕರೇ ಒಪ್ಕೊಳ್ತಾ ಇರೋದು. ಎಚ್ ಕೆ ಪಾಟೀಲ್ ಅವರ ಸ್ಟೇಟ್ಮೆಂಟ್, ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಇದು ಮ್ಯಾಸಿವ್ ವೇಕಪ್ ಕಾಲ್ ಅಂತ ಹೇಳೋದು. ಮ್ಯಾಸಿವ್ ಸೇರಿಸ್ತಾರೆ, ಮ್ಯಾಸಿವ್ ವೇಕಪ್ ಕಾಲ್ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳ್ತಾರೆ. ಅದ್ರ ಅರ್ಥ ಏನದು ಮ್ಯಾಸಿವ್ ವೇಕಪ್ ಕಾಲ್ ಅಂತಂದ್ರೆ ನಾನು ಹೇಳ್ತಕ್ಕಂಥದ್ದು ಒಂದು ಎಕ್ಸ್ಪರ್ಟೈಸ್ ಅಂತಕ್ಕಂಥದ್ದು. ಇವ್ರು ಹೇಳ್ತಾರೆ ಸುಧೀರ್ ಅವರು ಏನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಅಲ್ರಿ? ಒಬ್ಬ ನಜೀರ್ ಸಾಬ್ ಅಂತವ್ರು ನೀರ್ ಸಾಬ್ ಆಗಿ ಜನರ ಬಾಯಿಗಳಲ್ಲಿ ಇವತ್ತು ರಾಜ್ಯದಲ್ಲಿ ಇರ್ಬೇಕು ಅಂತಂತಂದ್ರೆ, ಒಬ್ರು ಯಡಿಯೂರಪ್ಪನವರು ನಾಯಕರಾಗಿ ಬಗರುಕುಂ ಹೋರಾಟದಲ್ಲಿ ನಮ್ಮ ಯಡಿಯೂರಪ್ಪನವ್ರ ಹೆಸರು ಹೇಳ್ಬೇಕಂತಂದ್ರೆ, ಒಂದು ತಾಂತ್ರಿಕತೆ ವಗೇರೆ ಆಗ್ಬೇಕಾದ್ರೆ SM ಕೃಷ್ಣ ಹೆಸರು ಹೇಳ್ಬೇಕಂದ್ರೆ, ಇವರೆಲ್ಲ ಈಗ ಇದಾರಲ್ಲ, ಇವರೆಲ್ಲ ಈಗ ರಾಜಕಾರಣಿಗಳು, ನಾವು ಹಿರಿಯರು, ಅವರು ಯಾವ್ದಾರು ಒಂದು ಮುನಿಯಪ್ಪನವ್ರ ತೆಗೆದುಕೊಂಡ್ಬಿಡಿ ನೀವು. ಆಹಾರ ಖಾತೆ ಕೇಂದ್ರದ ಕೂಡ ಅಕ್ಕಿನ ಕೊಡೋದ್ರಲ್ಲಿ ಯಾವ ದೊಡ್ಡತನ ಇದೆ? ಏನಾರು ಒಂದು ಸುಧಾರಣೆ ತಂದ್ರ ಅವ್ರದ್ದು ಪಾತ್ರ ಆಗಿರೋದು ರಾಜ್ಯದವ್ರದ್ದು. ಅವ್ರ 5 kg ಕೊಟ್ರ ಯಾವ್ದೋ ಹೊಸ ಕಿಟ್ ತರ್ತೀವಿ, ಬೇರೆ ಬೇರೆ ಸೇರಿಸ್ತೀವಿ ಅಂದ್ರೆ ಇಲ್ಲಿ ತಂದು ಕೊಡಕ್ಕಾಯ್ತ ಅವ್ರಿಗೆ? ಇವ್ರ ಕೈ ಏನು ಈಗ ನಾ ಹೇಳಿದಲ್ಲ, ಯಾವುದೇ ರೀತಿಯ ಒಳಗಡೆ ಕರ್ತವ್ಯ ಮಾಡ್ಲಿಕ್ಕೆ ಇವರು ವಿಫಲರಾಗಿ ಲೂಟಿ ಮಾಡೋ ಸಲುವಾಗಿ ನನಗೆ ನನ್ನ ಖಾತೆ ಒಳಗಡೆ ಹಣ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಅರಣ್ಯ ರೋದನ ಅಲ್ಲ, ನಗ್ನ ರೋದನ. ಜನಗಳ ಮುಂದೆ ಏನ್ ಅನ್ಸುತ್ತೆ ಪಾಪ, ರಾಜ್ಯದ ಜನ ಇವ್ರಿಗೆ 136 ಸೀಟ್ ಕೊಟ್ಬಿಟ್ಟು ಎಷ್ಟು ಪಶ್ಚಾತ್ತಾಪ ಪಡ್ತಿದ್ದಾರೆ. ಇನ್ನೇನೇನ್ ನೋಡ್ಬೇಕು ಸರ್ ಇವ್ರು? ಒಂದ್ ಕಡೆ ವ್ಯಾಪಾರ ರೈತರು ಇವತ್ತು ಸಾವನ್ನಪ್ತಾ ಇದಾರೆ, ರಾಜ್ಯದ ಒಳಗಡೆ ಇವತ್ತು ಎಲ್ಲೋ ಅನ್ನೋ ಕಾರಣಕ್ಕೋಸ್ಕರ ಮಹಿಳೆ ಬರ್ಬೇಕಾಗಿರೋ ಪಾಯಿಂಟ್ಸ್ಗಳು ಚೆನ್ನಾಗಿದಾವೆ, ಆದ್ರೆ ಬಡಿದೆಬ್ಸ್ಬೇಕಾದಂತ ವಿಪಕ್ಷನೇ ಸೈಲೆಂಟ್ ಆಗ್ಬಿಟ್ಟಿದೆ ಅನ್ನುವಂಥದ್ದು ಆರೋಪನೂ ಕೂಡ ಇದೆ. ಮಾತನಾಡ್ತೀನಿ ಸುಧೀರ್ ಅವರೇ, ಕೊನೆದಾಗಿ ಹೇಳೋದಾದ್ರೆ ಈಗ 33 ಸಚಿವರನ್ನ ನೇಮಕ ಮಾಡಬಹುದು, ಅದರಲ್ಲಿ 13 ಜನ ಆದ್ರು, ಇನ್ನು 20 ಸ್ಥಾನ ಇದೆ. 20 ಸ್ಥಾನಕ್ಕೆ 60ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಈ 13 ಜನದಲ್ಲೇ ಹಿಂಗ್ ಕಿತ್ತಾಡ್ತಾ ಇದ್ದಾರೆ. ಇನ್ನು ಉಳಿದಂತ 20 ಜನ ನೇಮಕ ಆದಾಗ ಇನ್ನು ಹೆಂಗಾಗಿರೋಣ ಪರಿಸ್ಥಿತಿ ಅನ್ನುವಂಥ ಪ್ರಶ್ನೆಗಳು ಇದಾವೆ. ಈಗ ನಾನು ಮಾತಾಡ್ತೀನಿ, ಮಧ್ಯದಲ್ಲಿ Yes, ದಯವಿಟ್ಟು yes, yes. ಮಾಡಬಾರ್ದು, ವಿನಂತಿ. ಏನಂದ್ರೆ ತುಂಬಾ ಸ್ಪಷ್ಟವಾಗಿ ಮಹೇಶ್ ಅವ್ರು ಹೇಳಿರ್ತಕ್ಕಂಥ ಸಬ್ಜೆಕ್ಟ್ ಗಳಿಗೆ ನಾನು ಸ್ಪಷ್ಟನೆ ಕೊಡ್ತೀನಿ. ಅವ್ರು GBA ಬಗ್ಗೆ ಹೇಳಿದ್ರು, ಈ ಕಾರಣಕ್ಕಾದ್ರೂ ನಾನು ಮಹೇಶ್ ಅವ್ರನ್ನ ಅಭಿನಂದಿಸ್ತೀನಿ. ಕ್ವಿಕ್ ಆಗಿ ಹೇಳಿ ಸರ್. ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಏನು ಯೋಜನೆ ಇದೆ, ಯಡಿಯೂರಪ್ಪನವ್ರ ಹೆಸರು ತಗೊಂಡು ಅವರ ಬಗರುಕುಂ ಹೋರಾಟದ ಬಗ್ಗೆ ಮಾತಾಡಿದ್ರು. ಆದ್ರೆ ಕೃಷ್ಣ ಬೈರೇಗೌಡರು ನಮ್ಮ ಕಂದಾಯ ಸಚಿವರ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕ್ರಾಂತಿಕಾರಕವಾಗಿ ಭೂ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ದಾಖಲು ಮಾಡಿ ಅದನ್ನ ಲಕ್ಷಾಂತರ ಹಕ್ಕುಪತ್ರಗಳನ್ನು ವಿತರಣೆ ಮೊನ್ನೆ ಅಷ್ಟೇ, ವಾರಗಳ ಹಿಂದಷ್ಟೇ, 15 ದಿನಗಳ ಹಿಂದಷ್ಟೇ ತುಮಕೂರಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದನ್ನು ಮಹೇಶ್ ಅವರು ಸಹಿತ ಸಾಕ್ಷೀಕರಿಸಿದ್ದಾರೆ ಅಂತ ಯೋಚನೆ ಮಾಡಿದ್ದೇನೆ. ನಜೀರ್ ಸಾಹೇಬ್ ಅವರ ಬಗ್ಗೆ ಅವ್ರು ಏನ್ ಪ್ರಸ್ತಾಪ ಮಾಡಿದ್ರು, ಬಾರಿ ಸಂತೋಷ ಆಯ್ತು ನಜೀರ್ ಸಾಹೇಬ್ ಅವ್ರನ್ನ ಅವ್ರು ನೆನಪು ಮಾಡ್ಕೊಂಡಿದ್ದಕ್ಕೆ. ಆದ್ರೆ ಯಡಿಯೂರಪ್ಪನವರ ಆಡಳಿತದ ಬಗ್ಗೆ ಉಲ್ಲೇಖ ಮಾಡಿ ಹೇಳಿದಾಗ, ಯಡಿಯೂರಪ್ಪನವರು ಸಹಿತ ಅವರು ಕ್ಯಾಬಿನೆಟ್ ಮುಖ್ಯಮಂತ್ರಿಯಾಗಿ ಹಲವಾರು ದಿನಗಳವರೆಗೆ ಕ್ಯಾಬಿನೆಟ್ ಅನ್ನು ರಚನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ಚಾರಿತ್ರಿಕ ಸತ್ಯವನ್ನು ಸಹಿತ ಅವರು ಮರಿಬಾರ್ದು. ಆದ್ರೆ ಮಹೇಶ್ ಅವರು ಸದಾ ಕಮಿಷನ್, ಟೆಂಡರು, ಲೂಟಿ ಈ ಶಬ್ದಗಳ ಸತ್ಯನ ಸುತ್ತ ಬರ್ತಾ ಇದ್ದಾರೆ. ನಮಗಂತೂ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಮುಖ್ಯ ಆಗಿದೆ ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಕರ್ನಾಟಕ ಇರಬೇಕು ಅನ್ನೋದೇನು DK ಶಿವಕುಮಾರ್ ಅವರು ಸಂಕಲ್ಪ ಮಾಡಿದ್ದಾರೆ, ಅದು ನಮಗೆ ಮುಖ್ಯ ಆಗಿದ್ದಾರೆ. ಅದಕ್ಕಾಗಿ ನಮ್ಮ KPCC ಅಧ್ಯಕ್ಷರು ಸಹಿತ BK ಹರಿಪ್ರಸಾದ್ ಅವರು ಸಹಿತ ಅದಕ್ಕೆ ಧ್ವನಿ ಕೊಟ್ಟಿದ್ದಾರೆ. ಮತ್ತು ಇನ್ನು ಏನು ನಾವು ಹೆಚ್ಚುವರಿಯಾದ ಮಂತ್ರಿಗಳನ್ನು ಮಾಡೋಕೆ ಅವಕಾಶ ಇದೆ, ಅಷ್ಟು ಜನ ಮಂತ್ರಿಗಳ ನೇಮಕ ಆದಾಗ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದ ಜನರ ಸೇವೆಗೆ, ಜನರ ಕೈಂಕರ್ಯ ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಳ್ಳತಕ್ಕಂಥ ಪೂರ್ಣ ಪ್ರಮಾಣದ ಸಮರ್ಪಣಾ ಭಾವದ ಒಂದು ಬಾರಿ ದೊಡ್ಡ ತಂಡ, ಹಿರಿಯರ ಅನುಭವಿಗಳ ಯುವ ಮನಸ್ಸುಗಳ ಒಂದು ತಂಡ ನಿರ್ಮಾಣ ಆಗುತ್ತೆ. ಆ ನಿರ್ಮಾಣ ಆದಾಗ ಬಿಜೆಪಿಯವರು ಇನ್ನಷ್ಟು ನೋವು ಪಡತಕ್ಕಂಥ ದಿನಗಳು ಬರುತ್ತೆ. ಆದ್ರೆ ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಸಹಜವಾಗಿ ಕುತೂಹಲ ಅಂತೂ ಇದೆ, DK ಶಿವಕುಮಾರ್ ಅವರ ಆಡಳಿತ ಹೇಗಿರುತ್ತೆ ಅಂತ. ಅದರ ನಡುವೆ ಈ ಖ್ಯಾತೆ ಶುರುವಾಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಅದು ಬೇಗ ಸಾರ್ಟ್ ಔಟ್ ಆಗ್ಲಿ ಅಂತ, ಜನರಿಗೆ ಒಂದು ಸ್ವಲ್ಪ ಬೇಗ ಹೆಲ್ಪ್ ಆಗಲಿ, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತ. ಸಮಯದ ಅಭಾವ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಸುಧೀರ್ ಅವರೇ, ಹಾಗೆ MC ಮಹೇಶ್ ಅವರೇ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.